ಒತ್ತಡ ಪ್ರೆಷರ್ ಆಗ್ತಾ ಇದೆ. ಆ ಬಗ್ಗೆ ಅಧಿಕಾರಿಗಳು ನೌಕರರು ತಮ್ಗೇನಾದ್ರು ದೂರು ಕೊಟ್ಟಿದ್ದಾರೆ, ಸಿಗೋ ಬಗ್ಗೆ ಮನವಿ ಮಾಡ್ತಿದ್ದಾರೆ? ಖಂಡಿತ ಸರ್, ತಾವು ಕೇಳಿದ್ದು ಒಳ್ಳೆ ಪ್ರಶ್ನೆ. ಇದು ಈಗ SR ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಇಂಜಿನಿಯರ್ಗಳನ್ನು ತೊಡಗಿಸ್ಕೊಂಡಿದ್ದಾರೆ. ಮುಕ್ಕಾಲು ಭಾಗ ಇಂಜಿನಿಯರ್ಗಳನ್ನ SIR ನೋಡಲ್ ಅಧಿಕಾರಿಯಾಗಿ ನೇಮಿಸಿಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ತೆರವು ಕಾರ್ಯಾಚರಣೆ ಎರಡೂ ಏಕಕಾಲದಲ್ಲಿ ಮಾಡೋದ್ರಿಂದ ಬಹಳ ನಮ್ಮ ಅಧಿಕಾರಿ ನೌಕರರಿಗೆ ಮಾನಸಿಕವಾಗಿ ಕಿರುಕುಳ ಆಗ್ತಾ ಇದೆ. ಹಾಗಾಗಿ ನಾವು ಘನ ಸರ್ಕಾರನ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಏನು 8ನೇ ತಾರೀಕುವರೆಗೂ SIR ಇದೆ, SIR ಪ್ರಕ್ರಿಯೆ ಮುಗಿದ ನಂತರ ತೆರವು ಕಾರ್ಯಾಚರಣೆಗೆ ಹೋದ್ರೆ ಆರೋಗ್ಯ ಇಲಾಖೆಯವರು ಕೈ ಜೋಡಿಸಬಹುದು, ಕಂದಾಯ ಇಲಾಖೆಯವರು ಕೈ ಜೋಡಿಸಬಹುದು, ಮತ್ತು ಇಂಜಿನಿಯರ್ ಏನ್ ಪ್ರಮುಖ ಪಾತ್ರ ಇಂಜಿನಿಯರ್ ಇಲಾಖೆ ಇದೆ, 3 ಇಲಾಖೆಯವರು ಕೈ ಜೋಡಿಸಿದ್ರೆ ಇನ್ನು ತೆರವು ಕಾರ್ಯಾಚರಣೆ ಯಶಸ್ವಿ ಆಗುತ್ತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಹಾಗಾಗಿ ಮೊದಲನೇ ಆದ್ಯತೆ SIR ಆದ್ಮೇಲೆ ತೆರವು ಕಾರ್ಯಾಚರಣೆ ಮಾಡಬೇಕು ಅಂತ ಮಾನ್ಯ ಸಚಿವರನ್ನು ಸಹ ತಮ್ಮ ಮುಖಾಂತರ ಮನವಿ ಮಾಡ್ಬೋದು. ಅಲ್ಲ, ಅದು ಮಾನ್ಯ ಆಯುಕ್ತ ಮತ್ತು ಸಚಿವರು ತೀರ್ಮಾನ ತೆಗೆದುಕೊಂಡು ಸರ್, ಅದರಲ್ಲಿ ಬಸವರಾಜ್ ಪಡುಕೋಟೆ ಅವರ ಮಗನೂ ಸೇರ್ಕೊಂಡಿದ್ದಾರೆ. ಅವರ ಅಪ್ಪ ಮಗನೂ ಸೇರ್ಕೊಂಡವ್ರೆ ಮತ್ತು ಅವರ ಸಹಚರರು ಮತ್ತು ಅಂಗಡಿಯವರು ಒಂದು 2-3 ಇದ್ದಾರೆ ಸರ್. ಅಂಗಡಿಯವರು 2-3 ಇದ್ದಾರೆ. ಹಾಗಾಗಿ ಒಟ್ಟು 11 ಜನನ ರಾತ್ರಿನೇ ದಸ್ತಗಿರಿ ಮಾಡಿದ್ದಾರೆ. ಅದು ಈಗ ಕಾನೂನು ವ್ಯಾಪ್ತಿಗೆ ಬರುತ್ತೆ. ಈಗಾಗಲೇ ಗಂಭೀರ ಪ್ರಕರಣ ಅಂದ್ರೆ ಈಗ ಹಿಂದೆ 307 ಇತ್ತು CRPC ಸೆಕ್ಷನ್. ಈಗ BNS ಆಕ್ಟ್ ಅಲ್ಲಿ 109 ಇರೋದ್ರಿಂದ ಅದು ಸಹ ನಾನ್ ಬೇಲೆಬಲ್ ಅಫೆನ್ಸ್ ಆಗುತ್ತೆ. ಅವ್ರು ಏನೇ ಹೇಳಿದ್ರು ಅದು ನ್ಯಾಯಾಲಯ ಪರಿಗಣಿಸಲ್ಲ ಸರ್, ಅವ್ರಿಗೆ ಸಜಾ ಆಗೇ ಆಗುತ್ತೆ. ಇಲ್ಲ, ಪೊಲೀಸ್ ಇಲಾಖೆ ಗಮನದಲ್ಲಿ ಬಂದೇ ಬರುತ್ತಲ್ಲ. ನಾವೀಗ ಅದು ಶಿವಾಜಿನಗರ ಪ್ರಮುಖವಾದ ಸ್ಥಳ, ಅದರಲ್ಲೂ ರೆಸಿಡೆನ್ಷಿಯಲ್ ಮಾರ್ಕೆಟ್, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇದ್ದಾಗ ಅಲ್ಲಿ ಸುತ್ತಮುತ್ತಲೇ ವೈಸಲ ಗಾಡಿ ಇರುತ್ತೆ, ಪೊಲೀಸರು ಓಡಾಡ್ತಾ ಇರ್ತಾರೆ. ಹಾಗಾಗಿ ಅದು ಅವ್ರಿಗೆ ಅಲ್ಲೇ ಗೊತ್ತಾಗುತ್ತಲ್ಲ. ಈಗ ನಿನ್ನೆ ಘಟನೆ ನಡೆದಂತ ಸಂದರ್ಭದಲ್ಲಿ 3 ಜನ ಇದ್ರು ಅಂತ, ಅಲ್ಲೇ ಯಾರಾದ್ರೂ ಒಬ್ಬರು ಪೊಲೀಸರು ಫೋನ್ ಮಾಡಿದ್ರು, 4 ಜನ ಪೊಲೀಸರು ಇದ್ರಂತೆ. ಹಾಗಾಗಿ ಎಲ್ಲ ಕಡೆ ವೈಸಲ ಶೀತ ಎಲ್ಲ ಇರುತ್ತೆ ಮೇಡಮ್. ಅದು ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಅತಿ ಸೂಕ್ಷ್ಮ ಪ್ರದೇಶ ಆಗಿರೋ ಪೊಲೀಸರು ಅಲ್ಲೇ ಇರ್ತಾರೆ. ಇಲ್ಲ, ಅದಕ್ಕೆ ಮೇಡಮ್ ಈಗ ಸಭೆ ಆಗ್ತಿದ್ದಂಗೆ, ತಮ್ಮ ಪತ್ರಿಕಾಗೋಷ್ಠಿ ಆಗ್ತಿದ್ದಂಗೆ ಮಾನ್ಯ ಮುಖ್ಯ ಆಯುಕ್ತರನ್ನು ಭೇಟಿ ಮಾಡಿ ನಾವು ಈಗಾಗಲೇ ಮನವಿ ಪತ್ರ ಸಿದ್ಧಪಡಿಸಿಕೊಂಡಿದ್ವಿ. ಅವ್ರು ಕೊಟ್ಟು ಇನ್ನು ಮುಂದೆ ನಿನ್ನೆ ಆದಂತಹ ಘಟನೆ ಯಾವತ್ತು ಮರುಕಳಿಸಬಾರ್ದು, ಸೂಕ್ತ ಭದ್ರತೆ ಕೊಟ್ಟು ಮುಂದೆ ತೆರವು ಕಾರ್ಯಾಚರಣೆಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲಾ ರೀತಿ ನಾವು ಪತ್ರ ವ್ಯವಹಾರ ಮಾಡ್ತಾ ಇದ್ದೀವಿ. ಅದೇ ಇದು ಅನಿರೀಕ್ಷಿತ ಬೆಳವಣಿಗೆ. ಇದು ನನ್ನ ಒಂದು 31 ವರ್ಷ ಸೇವಾ ಅವಧಿಯಲ್ಲಿ ಈ ತರ ಒಂದು ಘಟನೆ ಯಾವತ್ತೂ ನೋಡಿಲ್ಲ. ಇದನ್ನ ನಾವು ಖಂಡಿಸ್ತೀವಿ. ಅಧಿಕಾರಿ ನೌಕರಿಗೆ, ಮಹಿಳಾ ಅಧಿಕಾರಿ ನೌಕರಿಗೆ, ನಮ್ಮ ಇಂಜಿನಿಯರ್ಸ್ ಎಲ್ಲ ಹೇಮಲತಾ ಮೇಡಮ್ ಅವರು ಎಲ್ಲ ಇದ್ರು, ಆತ್ಮಸ್ಥೈರ್ಯ ತುಂಬಿದ್ದಾರೆ. ಹಾಗಾಗಿ ಅದು ಪಾಪ ಅವರೆಲ್ಲ ಕ್ಯೂನಿಕ್ಸ್ ಇಂಜಿನಿಯರ್, ಮೂಲತಃ ಇಂಜಿನಿಯರ್, ಪಾಲಿಕೆ ಮೂಲ ಇಂಜಿನಿಯರ್ ಮಾಧವರಾವ್ ಆಗಿದ್ರು ಸಹ ಒಂದು 4 ಜನ ಈಗ ಒಂದು 2-3 ತಿಂಗಳಿಂದ ಬಂದು ಹೊರಗುತ್ತಿಗೆ ಆದಾದ್ಮೇಲೆ ರೆಗ್ಯುಲರ್ AWE ಸಾವಿತ್ರಿ ಮೇಡಮ್ ಒಬ್ರು ಇದ್ದಾರೆ. ಉಳಿದಂತೆ ಕ್ಯೂನಿಕ್ಸ್ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ಪಾಪ ಅವರು ಹೊಟ್ಟೆಪಾಡಿಗೋಸ್ಕರ ಕೆಲಸಕ್ಕೆ ಬಂದು ಈ ರೀತಿ ಆದ್ರೆ ಅವರು ಒಂಥರ ಆತಂಕ, ಮನೆಗಳಲ್ಲಿ ಎಲ್ಲ ಸ್ವಲ್ಪ ಎದುರುತ್ತಾರೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಸಹ ನಾವು ಅವರ ವಿಡಿಯೋ ನೋಡಿ ಎಲ್ಲ ಆತ್ಮಸ್ಥೈರ್ಯ ತುಂಬಿ ತುಂಬಾ ಧೈರ್ಯ ಕೊಟ್ಟಿದ್ದಾರೆ. ಆಯುಕ್ತರು ನಮ್ಗೆ ಧೈರ್ಯ ಕೊಟ್ಟಿದ್ದಾರೆ. ಆ ಒಂದು ಧೈರ್ಯಕ್ಕೆ ಏನು ಸರ್ಕಾರ ಆದೇಶ ಮಾಡಿದೆ ಅದನ್ನ ಪಾಲನೆ ಮಾಡೋದು ಅಷ್ಟೇ ನಮ್ಮ ಪಾಲಿಕೆ ಅಧಿಕಾರಿ ನೌಕರ ಕೆಲಸ. ಹಾಗಾಗಿ ಮಾಡಲೇಬೇಕಾಗುತ್ತೆ. ಈ ಹಿಂದೆನೂ ಕೂಡ ಮಾರ್ಷಲ್ಗಳನ್ನ ನಾನಾ ಕಾರಣಗಳಿಂದ ತೆಗಿಬೇಕು, ವಜಾ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿದ್ದಾರೆ ಪಾಲಿಕೆಗೆ ಮತ್ತೆ ಆಯುಕ್ತರಿಗೂ ಕೂಡ, ಬಟ್ ಆ ಕೆಲಸ ಆಗಿಲ್ಲ ಸರ್. ಇದರಿಂದ ಕಾಣದ ಕೈ ಯಾವ್ದಿದೆ ಅಂತ ಗೊತ್ತಿಲ್ಲ. ನಾನು ಮಾರ್ಷಲ್ಗಳದ್ದು ಮಾತ್ರ ಬಹಳ ಗಂಭೀರವಾಗಿ ತಗೊಂತೀವಿ. ಫಸ್ಟ್ 27 ವಿಧಾನಸಭಾ ಕ್ಷೇತ್ರಕ್ಕೆ 27 ಮಾರ್ಷಲ್ ತಗೊಂಡ್ರು. ಆಮೇಲೆ 198 ಮಾಡಿತ್ತು, ಈಗ 198 ಮಾರ್ಷಲ್ ತಗೊಂಡ್ರು. ನಂತರ ಏನ್ ಮಾಡಿದ್ರು, ಲೇಕ್ಸ್ಗೆ ಅಂತ ತಗೊಂಡ್ರು. ನಂತರ ಇಂದಿರಾ ಕ್ಯಾಂಟೀನ್ಗೆ ತಗೊಂಡ್ರು. ಇವತ್ತು 600 ಜನ ಮಾರ್ಷಲ್ಗಳಿದ್ದಾರೆ. ಅವರು ನಮ್ಮ ಹೆಲ್ತ್ ಸೂಪರ್ವೈಸರ್ ಅಂತ ಏನ್ B ಶ್ರೇಣಿ ಅಧಿಕಾರಿಗಳಿದ್ದಾರೆ ಅವರ ಅಧೀನದಲ್ಲಿ ಕೆಲಸ ಮಾಡಬೇಕು. ಮಾರ್ಷಲ್ಗಳು ಯಾರ ಅಧೀನದಲ್ಲೂ ಕೆಲಸ ಮಾಡಲ್ಲ. ನೀವೆಲ್ಲರೂ ಮುಕ್ತವಾಗಿ ಹಿಂದೆ ಒಂದು ಪರಿಶೀಲನೆ ಮಾಡಿ, ಯಾರ ಮಾತು ಕೇಳಲ್ಲ. ಅವ್ರ ಸೂಪರ್ವೈಸರ್ ಹೇಳಿದ್ರೆ ಮಾತ್ರನೇ ಕೇಳ್ತಾರೆ. ನಾವು ಈ ಪ್ರಕರಣನ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೊಡಿದ್ವಿ. ಕೂಡಲೇ ಮಾರ್ಷಲ್ ಸೇವೆಯನ್ನು ಹಿಂಪಡೆಯಲಿ. ಯಾಕಂದ್ರೆ ನೋಡಿ, ಫಸ್ಟ್ ಮಾರ್ಷಲ್ ಅಂದ್ರೆ ಏನು, ನಿವೃತ್ತ ಯೋಧರು ಅಂದ್ರೆ ಎಕ್ಸ್ ಆರ್ಮಿ ತಗೊಬೇಕು ಅಂತ ಇದ್ದಿತ್ತು. ಯಾವಾಗ ಇವ್ರು NCC ಅವ್ರು ತಗೊಂಡ್ರೆ ನಮ್ಮ ಸಂಘದಿಂದ ಒಂದು ಪತ್ರ ಹೋಯ್ತು, ಇಲ್ಲ ಮಾರ್ಷಲ್ಗಳನ್ನ ನೀವು ಎಕ್ಸ್ ಆರ್ಮಿ ತಗೊಂಡಿದ್ದೀರಾ, ಇಲ್ಲಿ ನೋಡಿದ್ರೆ ಎಲ್ಲ NCC ಇದ್ದಾರೆ ಅಂತ. ಅವತ್ತು ಇದು ಸರ್ಫರಾಜ್ ಖಾನ್ ಅಂತ ಒಬ್ಬ ಅಧಿಕಾರಿ ಹೋಗಿ ಸರ್ಕಾರದಲ್ಲಿ ಮಾರ್ಷಲ್ ಎಕ್ಸ್ ಆರ್ಮಿನೂ ಇರ್ಬೋದು, NCC ಅವರು ಇರ್ಬೋದು ಅಂತ ಹೇಳಿ NCC ಅವ್ರನ್ನ ಮಾರ್ಷಲ್ ಆಗಿ ತಗೊಂಡ್ರು. ನಮ್ದು ವೈಯಕ್ತಿಕ ನನ್ನ ಅನಿಸಿಕೆ ಏನಂದ್ರೆ, ನೋಡಿ, ದೇಶ ಕಾಯೋ ಯೋಧರು ಬಂದು ಯೂನಿಫಾರ್ಮ್ ಆಗ್ತಾರೆ,
ಮಾರ್ಷಲ್ಗಳು ಅದೇ ಯೂನಿಫಾರ್ಮ್ ಹಾಕಿದ್ರೆ ಅವ್ರಿಗೂ ಏನ್ ವ್ಯತ್ಯಾಸ? ಇವರು ಮಾರ್ಕೆಟ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹೋಟ್ಲುಗಳಿಗೆ ಹೋಗೋರು, ಸ್ವಚ್ಛತೆ ನೋಡೋರ್ಗೂ ದೇಶ ಕಾಯೋರು ಯೂನಿಫಾರ್ಮ್ಗೂ ಅದು ಕೂಡಲೇ ಅಟ್ಲೀಸ್ಟ್ ಕೊನೆ ಪಕ್ಷ ಅವರು ಮಾರ್ಷಲ್ದು ಸರ್ಕಾರ ತೀರ್ಮಾನ ತಗೊಳ್ಳಿ, ಅಲ್ಲಿವರೆಗೂ ಅವ್ರಿಗೆ ಏನು ದೇಶ ಕಾಯೋ ಯೋಧರ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಬೇಕು ಅಂತ ಸಹ ನಾವು ದೇಶ ಕಾಯೋ ಯೋಧರ ಪರವಾಗಿ ನಾವು ಈ ಸಂದರ್ಭದಲ್ಲಿ ತಮ್ಗೆ ಹೇಳಕ್ ಇಚ್ಛೆ ಪಡ್ತೀವಿ. ಬೇರೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳ್ಬೋದು ಮೇಡಮ್. ಈಗ ಆಸ್ಪತ್ರೆಯವರು ಈಗ ನಿಗಾಘಟ್ಟದಲ್ಲಿ ಇಟ್ಟಿದ್ದಾರೆ, ಇನ್ನು 3-4 ದಿನ ಚಿಕಿತ್ಸೆ ನೋಡಬೇಕು ಮತ್ತು ಪರಿಶೀಲನೆ ಮಾಡಬೇಕು. ಹಾಗಾಗಿ ನಿಗಾ ಘಟಕದಲ್ಲಿ ಇದ್ದಾರೆ. ಅವರು ಆಸ್ಪತ್ರೆಯವರು ಏನ್ ಹೇಳ್ತಾರೋ ಅವರ ವೈದ್ಯರು ಅದ್ರ ಮೇಲೆ ಮುಂದಿನ ತೀರ್ಮಾನ ಆಗುತ್ತೆ. ಸರ್ ಈಗ ಅದೇ ಈಗಾಗಲೇ 307 ಪ್ರಕರಣ ದಾಖಲು ಮಾಡಿದ್ದಾರೆ. ಅಂದ್ರೆ BNS ಆಕ್ಟ್ ನಲ್ಲಿ 109 ಬರುತ್ತೆ. ಈ ಹಿಂದೆ ಸರ್ಕಾರಿ ನೌಕರರಿಗೆ ಸರ್ಕಾರಿ ಕೆಲಸಕ್ಕೆ ಅರ್ಚನೆ ಮಾಡಿದಂತಹ ಸಂದರ್ಭದಲ್ಲಿ 353 ಇತ್ತು, ಈಗ ಅದು 107 ಏನೋ ಮಾಡಿದ್ದಾರೆ. ಹಾಗಾಗಿ ಪ್ರೋಸೆಸ್ ನಡೀತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಅವರು ಒಳ್ಳೊಳ್ಳೆ ಗಂಭೀರವಾದ ಕಾಯ್ದೆಗಳನ್ನ ಹಾಕಿರೋದ್ರಿಂದ ಅದು ಕಾನೂನಿಗೆ ಇದಾಗ್ತದೆ ಸರ್. 132 ಹಾಕಿದ್ದಾರೆ. ಈಗ ಮುಂಚೆ 353 ಇತ್ತು. ನಾವೆಲ್ಲ ಯಾರೇ ಸರ್ಕಾರಿ ನೌಕರಿಗೆ ಬೆದರಿಕೆಗಳು ಹಾಕಿದ್ರೆ ಸರ್ಕಾರಿ ಕೆಲಸಕ್ಕೆ ಅಡಚಣೆ ಉಂಟಾದ್ರೆ ನಾವು ಪೊಲೀಸ್ ಇಲಾಖೆಗೆ ಹೋದಾಗ ಅವ್ರು ಮೊದಲು ಆಗ್ತಾ ಇದ್ದಿದೆ 353. ಅದು ನಾನ್ ಬೇಲೇಬಲ್ ಅಫೆನ್ಸ್. ಈಗ ಅದು BNS ಆಕ್ಟ್ ಅಲ್ಲಿ ಕಾಯ್ದೆಯಲ್ಲಿ 132 ಕಾಯ್ದೆ ಹಾಕಿದ್ದಾರೆ. 109/1, 132 ಅಂದ್ರೆ ಈಗ 353 354 ಇದೆ 74. ಈಗ ಪೊಲೀಸ್ ಅವರು ಅವರ ಪ್ರಕ್ರಿಯೆ ಅವರ ಕಾಯ್ದೆಗಳನ್ನ ಅವ್ರು ಹಾಕಿದ್ದಾರೆ. ಇನ್ನು ಮಿಕ್ಕಿದ್ದು ಈಗ ನ್ಯಾಯಾಲಯ ಮತ್ತು ಅವ್ರನ್ನ ದಸ್ತಗಿರಿ ಮಾಡಿರೋದ್ರಿಂದ ಈಗ ನ್ಯಾಯಾಲಯದ ಹಂತದಲ್ಲಿದೆ, ವಿಚಾರಣೆ ಹಂತದಲ್ಲಿದೆ. ಅದು ಮುಂದೆ ಅದು ಯಾವ ತರ ಕ್ರಮ ವಹಿಸ್ತಾರೆ ಅಂತ ಪೊಲೀಸ್ ಇಲಾಖೆ ಒಟ್ಟಲ್ಲಿ ನಾನ್ ಬೇಲೇಬಲ್ ಅಫೆನ್ಸ್ ಹಾಕಿದ್ದಾರೆ ಸರ್. ತಾವೆಲ್ಲ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತುರ್ತು ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿದ್ದಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅವರು ಮತ್ತು ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ FIR ದಾಖಲಾಗಿ ಎಲ್ಲ ಗಂಭೀರ ಪ್ರಕರಣಗಳನ್ನ BNS ಆಕ್ಟ್ ಪ್ರಕಾರ ಒಳ್ಳೆ ಗಂಭೀರ ಪ್ರಕರಣವನ್ನು ದಾಖಲು ಮಾಡೋದಲ್ಲದೆ ಘಟನೆಯಲ್ಲಿ ನಡೆದ 10 ಗಂಟೆ ಒಳಗಾಗಿ ಏನು ಗೂಂಡಾವರ್ತನೆ ತೋರಿದ ಹಲ್ಲೆಕೋರರನ್ನ ಬಂಧಿಸಲು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಲಿಕೆ ಮತ್ತು ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಬಹುಶಃ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪಾಲಿಕೆಯ ಮುಖ್ಯ ಆಯುಕ್ತರು ಮತ್ತು ಕೇಂದ್ರ ಪಾಲಿಕೆ ಆಯುಕ್ತರು ಸಹ ಆ ಒಂದು ಸ್ಥಳಕ್ಕೆ ಬಂದು ಅಧಿಕಾರಿ ನೌಕರರಿಗೆ ಆತ್ಮಸ್ಥೈರ್ಯ ತುಂಬಿಸಿ ಅಧಿಕಾರಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಬೋರಿಂಗ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರ್ತಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಬಹುಶಃ ಸಚಿವರು, ಮಾನ್ಯ ಸಚಿವರು, ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡ ಸಾಹೇಬರು ಸಹ ಅವರು ಸಹ ಪತ್ರಿಕಾಗೋಷ್ಠಿ ಮಾಡಿ ಗೂಂಡಾವರ್ತನೆ ಮಾಡಿರುವ ಹಲ್ಲೆಕೋರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು, ಕೂಡಲೇ FIR ದಾಖಲು ಮಾಡಬೇಕು ಅಂತ ಒಂದು ಆದೇಶ ಮಾಡಿರುವ ಮೇರೆಗೆ ಅವರ ಆದೇಶಕ್ಕೆ ತಕ್ಕಂತೆ ಪೊಲೀಸ್ ಇಲಾಖೆಯವರು ಕೂಡಲೇ FIR ದಾಖಲು ಮಾಡಿ ಸುಮಾರು ಒಂದು 10 ಗಂಟೆ ಒಳಗಾಗಿ, ಸಂಜೆ 11 ಗಂಟೆ ಒಳಗಾಗಿ ಎಲ್ಲವೂ ಬಂದಿದ್ದಾರೆ. ಹಾಗಾಗಿ ನಾವು ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡ ಸಾಹೇಬರು ಸಹ ನಮ್ಮ ಅಧಿಕಾರಿ ನೌಕರರಿಗೆ ಆತ್ಮಸ್ಥೈರ್ಯ ತುಂಬಿದ್ದಕ್ಕೆ ಅವರಿಗೂ ಸಹ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಒಂದು ಸಂದರ್ಭದಲ್ಲಿ ಘಟನೆ ಆಗಿರೋದಕ್ಕೆ ಇಡೀ ರಾಜ್ಯನೇ ಬಿಚ್ಚಿ ಬೀಳುವ ಒಂದು ಸಂಗತಿ ಆಗಿದೆ. ಇದು ಅನಿವಾರ್ಯವಾಗಿ ಆಗಬಾರ್ದಿತ್ತು, ಆಗೋಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅವರು ಮತ್ತು ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ FIR ದಾಖಲಾಗಿ ಎಲ್ಲ ಗಂಭೀರ ಪ್ರಕರಣಗಳನ್ನ BNS ಆಕ್ಟ್ ಪ್ರಕಾರ ಒಳ್ಳೆ ಗಂಭೀರ ಪ್ರಕರಣವನ್ನು ದಾಖಲು ಮಾಡೋದಲ್ಲದೆ ಘಟನೆಯಲ್ಲಿ ನಡೆದ 10 ಗಂಟೆ ಒಳಗಾಗಿ ಏನು ಗೂಂಡಾವರ್ತನೆ ತೋರಿದ ಹಲ್ಲೆಕೋರರನ್ನ ಬಂಧಿಸಲು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪ್ರಾಧಿಕಾರ ಪಾಲಿಕೆ ಅಧಿಕಾರಿ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಾವು ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಬಹುಶಃ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪಾಲಿಕೆಯ ಮುಖ್ಯ ಆಯುಕ್ತರು ಮತ್ತು
ಕೇಂದ್ರ ಪಾಲಿಕೆ ಆಯುಕ್ತರು ಸಹ ಆ ಒಂದು ಸ್ಥಳಕ್ಕೆ ಬಂದು ಅಧಿಕಾರಿ ನೌಕರಿಗೆ ಆಸ್ಪತ್ರೆಗೆ ಕುಗ್ಗಿಸಿ ಅಧಿಕಾರಿಗಳಿಗೆ ಚಿಕಿತ್ಸೆ ನೀಡುವ ಮೂಲಕ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಬಹುಶಃ ಸಚಿವರು ಮಾನ್ಯ ಸಚಿವರು ನಗರಾಭಿವೃದ್ಧಿ ಸಚಿವರು ಕೃಷ್ಣದೇವರೇಗೌಡ ಸಾಹೇಬರು ಸಹ ಅವರು ಸಹ ಪತ್ರಿಕಾಗೋಷ್ಠಿ ಮಾಡಿ ಭೂಗವರ್ತನೆ ಮಾಡಿರುವ ಹಲ್ಲೆಕೋರರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು, ದಾಖಲು ಮಾಡಬೇಕು ಅಂತ ಒಂದು ಆದೇಶ ಮಾಡಿರುವ